ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BCom BCUನಲ್ಲಿ ಬರ್ತಾ ಇರತಕ್ಕಂತಹ ವಿವಿಧ ವ್ಯವಹಾರದ ಪತ್ರಗಳು ಅಂತ ಹೇಳಿ ಒಂದು ಭಾಗ ಇದೆ. ಅದರಲ್ಲೂ ಎಸ್ಪೆಷಲಿ ವ್ಯವಹಾರ ಪತ್ರಗಳು, ಅದರಲ್ಲಿ ಎರಡನೇ ಒಂದು ಅಂಶ ಅಥವಾ ಟಾಪಿಕ್, ಅದರಲ್ಲಿ ವಿಚಾರಣಾ ಪತ್ರಗಳು ಅಥವಾ ವಿಚಾರಣಾ ಪ್ರತ್ಯುತ್ತರ ಪತ್ರಗಳು ಅಥವಾ ಆದೇಶ ಪತ್ರಗಳು ಅಂಥೇಳಿ 3 ಪತ್ರಗಳನ್ನು ಇಲ್ಲಿ ನಾವಿವತ್ತು ನೋಡ್ತಾ ಹೋಗೋಣ. 3 ಪತ್ರಗಳನ್ನು ಒಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು ವಿಚಾರಣಾ ಪತ್ರ, ಆಮೇಲೆ ಪ್ರತ್ಯುತ್ತರ ಪತ್ರ, ಅದಾದಮೇಲೆ ಆದೇಶ ಪತ್ರಗಳು ಅಂಥೇಳಿ ಕರಿತೀವಿ. ಹಾಗಾದರೆ ವಿಚಾರಣಾ ಪತ್ರ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಾನು ಯಾರಿಗಾದರೂ ಒಬ್ಬರಿಗೆ ಏನಾದರೂ ಒಂದು ಸೇವೆಗೋ ಅಥವಾ ಒಂದು ಸರಕಿನ ಬಗ್ಗೆ ಕೇಳಿ ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅವರಿಗೆ ಬರೀತಕ್ಕಂಥ ಒಂದು ಪತ್ರವನ್ನು, ಅಂದರೆ ಏನು, ನನಗೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಬೇಕಾಗಿದೆ. ಸೊ ಬೇಕಾಗಿರೋದ್ರಿಂದ ನಾನು ಕೇಳಿ ಅವರಿಗೆ ಒಂದು ಪತ್ರವನ್ನು ಬರೀತೇನೆ. ಆ ಪತ್ರ ಬರೆಯೋ ಅಂಥದ್ದನ್ನೇ ನಾವಿಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ವಿಚಾರಣಾ ಪತ್ರ ಅಂತ ಹೇಳಿ ಕರಿತೀವಿ. ಸೊ ಈ ವಿಚಾರಣಾ ಪತ್ರದ ಮೂಲಕವಾಗಿ ಮಾರಾಟ ಮಾಡ್ತಕ್ಕಂಥವ್ರಿಗಾಗಲಿ ಅಥವಾ ನಾವು ಗ್ರಾಹಕರಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ಆ ಒಂದು ವಸ್ತುವಿನ ಬಗ್ಗೆ ವಿಚಾರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಒಳ್ಳೆಯದಾಗಿರುತ್ತೆ, ಚೆನ್ನಾಗಿದೆ ಅಂತ ಹೇಳಿ ಅನಿಸಿರುತ್ತೆ. ಆದರೆ ಅಷ್ಟೇ ಚೆನ್ನಾಗಿ ಮಾರಾಟ ಮಾಡ್ತಕ್ಕಂಥವನು ಕೂಡ ಅವನಿಗೂ ಗ್ರಾಹಕರಿಗೆ ಯಾವ ರೀತಿಯಲ್ಲಿ ಯಾವ ಅಭಿರುಚಿ ಇದೆ, ಟೇಸ್ಟ್ ಇದೆ, ಅವನ ಎಕ್ಸ್ಪೆಕ್ಟೇಷನ್ಸ್ ಏನಿರ್ತವೆ, ಆ ವಸ್ತುವಿನ ಕ್ವಾಲಿಟಿಯನ್ನು ಅವರು ಯಾವ ಥರ ನೋಡ್ತಾರೆ, ಮತ್ತು ಯಾವ ರೀತಿಯಾಗಿರ್ತಕ್ಕಂತಹ ಬೆಲೆಗಳಿಗೆ ಇವರು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ಯಾರಿಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಆ ಗೂಡ್ಸ್ ಆ್ಯಂಡ್ ಸರ್ವಿಸ್ನ ನಮಗೆ ಮಾರಾಟ ಮಾಡ್ತಾರಲ್ಲ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿರ್ತಕ್ಕಂಥವ್ರ ಹತ್ರಕ್ಕೆ ನಾವು ಅದು ನಮ್ಮ ಆ ಪತ್ರವನ್ನು ಬರೆದಾಗ ಅವರಿಗೆ ಆ ಕ್ವಾಲಿಟಿ ಆಗಲಿ ಆ ಬೆಲೆ ಆಗಲಿ ಇದೆಲ್ಲವೂ ಅವರಿಗೆ ಇಷ್ಟ ಆಗಿದೆ. ಒಂದು ರೀತಿ ಅವ್ರಿಗೆ ಏನು ಅನ್ಸುತ್ತೆ, ಒಂದು ರೀತಿ ಸೆನ್ಸಸ್ ರೀತಿಯಲ್ಲೂ ಅನಿಸ್ತಾ ಹೋಗುತ್ತೆ. ಗ್ರಾಹಕರು ಈ ರೀತಿ ಪತ್ರಗಳನ್ನು ಬರೆಯೋದ್ರ ಮೂಲಕವಾಗಿ, ಅಂದರೆ ನಮ್ಮನ್ನು ಯಾರು ನೋಡ್ತಾ ಇದ್ದಾರೆ, ಹೈ ಕ್ಲಾಸ್ನವರ, ಮಿಡಲ್ ಕ್ಲಾಸ್ನವರ, ಲೋವರ್ ಕ್ಲಾಸ್ನವರ, ಇದು ಕೂಡ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವುದ್ರ ಮೂಲಕವಾಗಿ? ಈ ವಿಚಾರಣಾ ಪತ್ರಗಳನ್ನು ನೋಡೋದ್ರ ಮೂಲಕವಾಗಿ. ಸೊ ಈ ವಿಚಾರಣಾ ಪತ್ರಗಳಲ್ಲಿ ನಾವು 2 ರೀತಿಯನ್ನು ನೋಡೋದಕ್ಕೆ ಮುಂದಾಗ್ತಾ ಹೋಗ್ತೀವಿ. ಒಂದನೇದು ಏನು ಅಂತ ಹೇಳಿದ್ರೆ ಕಮರ್ಷಿಯಲ್ ಪರ್ಪಸ್, ಅಂದರೆ ಅಲ್ಲಿ ವಸ್ತುಗಳನ್ನು ಕೊಂಡ್ಕೊಳ್ಳೇಬೇಕಾಗಿದೆ, ಅಂದರೆ ಸೇವೆ ಅಥವಾ ಸರಕು ಎರಡನ್ನು ಕೊಂಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಅದನ್ನು ಕೇಳಿ ಮಾಹಿತಿಯನ್ನು ಕೇಳಿಕೊಂಡು ಬರೀತಕ್ಕಂತಹ ಪತ್ರವನ್ನು ನಾವು ವಾಣಿಜ್ಯ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನೊಂದು ಕಮರ್ಷಿಯಲ್ ಪರ್ಪಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಏನೋ ಒಂದು ಅಧ್ಯಯನವನ್ನು ಮಾಡ್ತಾ ಇರ್ತಾನೆ, ಅಥವಾ ಅವನ ಎಜುಕೇಷನ್ ಬ್ಯಾಕ್ಗ್ರೌಂಡ್ಗೋಸ್ಕರ, ಅಥವಾ ಎಜುಕೇಷನ್ ಅಂದರೆ ಏನೋ ಒಂದು PhD ಮಾಡ್ತಾ ಇರ್ತಾನೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಥೀಸಿಸನ್ನು ರೆಡಿ ಮಾಡ್ತಾ ಇರ್ತಾನೆ. ಆ ಥೀಸಿಸಿಗೆ ಸಪೋರ್ಟಿಂಗ್ ಆಗಿರ್ತಕ್ಕಂಥ ಅಂಶಗಳು ಇಲ್ಲಿರ್ತವೆ. ಅದನ್ನು ಕೇಳಿಕೊಂಡು ಏನು ಮಾಡ್ತಾನೆ, ಅವನು ಪತ್ರವನ್ನು ಬರಿಬೋದು. ಅಂದರೆ 2 ರೀತಿಯಲ್ಲಿ, ಒಂದು ಸರಕು ಮತ್ತು ಸೇವೆಯನ್ನು ಕೊಂಡ್ಕೊಳ್ಳೋದಕ್ಕೆ ಬಯಸಿ ಬರೀತಕ್ಕಂತಹ ಪತ್ರ, ಇನ್ನೊಂದು ಸರಕು ಮತ್ತು ಸೇವೆಗಳ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂಥೇಳಿ ಬರೀತಕ್ಕಂತಹ ಪತ್ರ. ಇವನ್ನು ನಾವು ವಿಚಾರಣಾ ಪತ್ರ ಅಂಥೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ಮೊದಲನೇದು ನೋಡಿದ್ವಲ್ಲ, ಗೂಡ್ಸ್ ಆ್ಯಂಡ್ ಸರ್ವಿಸ್ನ ಕೊಂಡ್ಕೋಬೇಕು ಅಂಥೇಳಿ, ಅಂದರೆ ಇದರಿಂದ ಏನಾಗ್ಬಿಡತ್ತೆ, ನಾವೀಗ ಯಾವುದೋ ಒಂದು ಪುಸ್ತಕ ಬೇಕಪ್ಪ, ಇವಾಗ ಆ ಪುಸ್ತಕ ಬೇಕು ಅಂಥೇಳಿ ಒಂದು ಅಂಗಡಿಗೆ ಒಂದು ಪತ್ರವನ್ನು ಬರೆದಿದ್ದೀವಿ. ಸೊ ಪತ್ರವನ್ನು ಬರೆದಿದ್ದೀವಿ ಅಂತ ಹೇಳಿದ್ರೆ ಅವನು ನೋಡ್ಬಿಟ್ಟು ಅದಕ್ಕೆ ಪ್ರತ್ಯುತ್ತರ ಕಳಿಸಿದ ಮೇಲೆ ಅವನಿಗೆ ಏನನ್ಸುತ್ತೆ, ಹೌದಪ್ಪ ಇವ್ನು ನಮ್ಮ ಕಸ್ಟಮರ್ ಆಗ್ಬೋದು ಅಂಥೇಳಿ ಅವನಿಗೆ ಫ್ಯೂಚರಲ್ಲಿ ಅನಿಸ್ಬೋದು, ಇವ್ನು ನಮ್ಮ ಕಸ್ಟಮರ್ ಆಗ್ಬೋದು. ಯಾಕೆ? ನಾನೊಂದು ಕ್ವಾಲಿಟಿ ಆಗಿರ್ತಕ್ಕಂಥದ್ದನ್ನು ಅವನ ಜೊತೆಗೆ ನಾನು ಶೇರ್ ಮಾಡಿಕೊಂಡ್ರೆ, ಗೂಡ್ಸ್ ಆ್ಯಂಡ್ ಸರ್ವಿಸನ್ನು ನಾನು ಕಳಿಸ್ಕೊಟ್ರೆ ಅವನು ಮುಂದೊಂದು ದಿನ ನನಗೆ ಬಂದು ಗ್ರಾಹಕ ಆಗ್ಬೋದಲ್ವಾ ಅಂತ ಹೇಳಿ ಅವನು ಯೋಚನೆ ಮಾಡ್ತಾನೆ. ಸೊ ಹೀಗೆ ಕೆಲವು ಸಲ ಅದು ಆ ರೀತಿ ಆದರೆ, ಇನ್ನೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಅದನ್ನು ಕೇಳಿಕೊಂಡು ಮಾಹಿತಿಯನ್ನು ಕೇಳಿಕೊಂಡು ಬರೀತಕ್ಕಂತಹ ಕೆಲವೊಂದಷ್ಟು ಏನು ಮಾಡ್ತಾರಲ್ಲ ವ್ಯಕ್ತಿಗಳಿರ್ತಾರಲ್ವ, ಇದ್ರ ಮೂಲಕ ಸರಕು ಮತ್ತು ಸೇವೆಗಳು ಹೇಗೆ ಮಾರಾಟ ಆಗ್ತವೆ, ಇದರಿಂದ ಆ ಮಾರಾಟಗಾರನಿಗೆ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಇವನು ಬರೀತಕ್ಕಂತಹ ಆದರೆ ಸಂಶೋಧನಾ ವಿದ್ಯಾರ್ಥಿಯಾಗಿರ್ತಕ್ಕಂಥವ್ನು ಬರೀತಾನಲ್ವ, ಬರೆಯೋದ್ರ ಒಳಗಡೆ ಆ ಶಾಪ್ ಹೆಸರಿರುತ್ತೆ, ಆ ಶಾಪಲ್ಲಿ ಏನೇನು ಸರಕುಗಳಿರ್ತವೆ, ಆಮೇಲೆ ಅದು ಏನನ್ನು ಮಾರಾಟ ಮಾಡ್ತಾ ಇದೆ, ಇದೆಲ್ಲವೂ ಕೂಡ ಏನು ಮಾಡ್ತಾನೆ ಅದರೊಳಗಡೆ ಆಗ್ತಾ ಹೋಗ್ತಾರೆ. ಸೊ ಯಾರೋ ಒಬ್ಬರು ಅದನ್ನು ಓದ್ಬೋದು, ಯಾವತ್ತೋ ಒಂದು ದಿನ ಅದನ್ನು ಕೇಳಿಕೊಂಡು ಅದ್ರ ಮೂಲಕವಾಗಿ ಅಲ್ಲಿಗೆ ಬರ್ಬೋದು. ಈ ರೀತಿ
ಅಂದರೆ ತುಂಬ ದೀರ್ಘವಾಗಿರ್ತಕ್ಕಂತಹ ಸಮಯದಲ್ಲಿ ಇವರಿಗೆ ಉಪಯೋಗ ಆಗ್ಬೋದು. ಮಾರಾಟ ಮಾಡ್ತಾರಲ್ಲ ಅವರಿಗೆ ಆ ಸರಕು ಬೇಗ ಸಿಕ್ತು ಅಂತ ಹೇಳಿದ್ರೆ ಅವರಿಗೆ ಬೇಗ ಗ್ರಾಹಕರು ಸಿಗ್ತಕ್ಕಂಥ ರೀತಿಯನ್ನು ಕೂಡ ನಾವು ಅಂದರೆ ಎರಡು ರೀತಿಯಲ್ಲಿ, ಒಬ್ಬ ವಿದ್ಯಾರ್ಥಿ ಅಂತಕ್ಕಂಥವನು ಪಡ್ಕೊಂಡಿರ್ತಕ್ಕಂಥ ಮಾಹಿತಿಯನ್ನು ತನ್ನ ಪುಸ್ತಕದ ಒಳಗಡೆ ಹಾಕಿ ಅದು ಪ್ರಿಂಟಾಗಿ ಬೇರೆಯವ್ರ ಕೈಗೆ ಸೇರಿ ಅವರು ಓದಿ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲಾಂಗ್ ಟೈಮ್ ತೊಗೊಳುತ್ತೆ. ಬೇರೆಯವ್ರು ಏನು ಮಾಡ್ತಾರೆ, ತಮಗೆ ಸರಕು ಸೇವೆಗಳು ಇವಾಗಲೇ ಬೇಕಾಗಿದೆ ಅನ್ನೋ ರೀತಿಯಲ್ಲಿ ಪತ್ರ ಬರುತ್ತಲ್ಲ, ಅವ್ರು ಬೇಗ ಕಸ್ಟಮರು ಆಗಬಹುದು. ಈ ಹಿನ್ನೆಲೆಯಲ್ಲಿ ಒಂದು ಪತ್ರವನ್ನು ನಾವು ಬರಿಬೇಕಾಗ್ತದೆ. ಎಕ್ಸಾಂಪಲ್ ಯಾವ ರೀತಿ ಅನ್ನೋದನ್ನು ನೋಡ್ತಾ ಹೋದರೆ, ಈಗ ವಿಚಾರಣೆಗೆ ಸಂಬಂಧಪಟ್ಟಂಗೆ ಒಬ್ಬ ಗ್ರಾಹಕ ಬರೆದಿರ್ತಕ್ಕಂತಹ ಪತ್ರ, ಅದಕ್ಕೆ ಬಂದಿರತಕ್ಕಂತಹ ಪತ್ರದ ವರದಿ ಇಲ್ಲೇ ನೋಡ್ಕೊಂಡು ಹೋಗ್ಬಿಡೋದು ಏನು. ಸೊ ಇದಿಷ್ಟನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಅವನ ಇವರಿಂದ ಫ್ರಮ್ ಅಂತ ಹೇಳಿ ನೋಡ್ಬಿಡ್ಬೋದು ನೇರವಾಗಿ. ಹಿಂಗೆ ಹಾಕ್ಕೋಬೇಕು ಅಂತಿಲ್ಲ. ಇವರಿಗೆ ಅಂತ ಹೇಳಿದ್ರೆ ನಾನು ನನ್ನ ಅಡ್ರೆಸ್ಸು ಏನೇನಿದೆಯೋ ಅದೆಲ್ಲ ಹಾಕ್ಕೊಳ್ಳೋದು. ಸೊ ಅದಾದ ಮೇಲೆ ಇವರಿಗೆ ಇಲ್ಲೇ ಸೇಮ್ ಇವರಿಗೆ ಬರಿತೀವಿ. ಸೊ ಬರೆದ ಮೇಲೆ ಏನಾಗುತ್ತೆ, ಅಡ್ರೆಸ್ ಎಲ್ಲ ಬರೆದು ಕೊಟ್ಟಿರ್ತೀವಿ. ಆಮೇಲೆ ಅಲ್ಲೇನೋ ವಿಷಯ ಮಾನ್ಯರೇ ಆದಮೇಲೆ ವಿಷಯ. ಸೊ ವಿಷಯ ನೇರವಾಗಿ ಏನು, ನಾವು ಪಠ್ಯಪುಸ್ತಕಗಳನ್ನು ಖರೀದಿಯ ಬಗ್ಗೆ ಅಂಥೇಳಿ ಬರಿಬೋದು. ಸೊ ಪಠ್ಯಪುಸ್ತಕಗಳ ಖರೀದಿಯ ಬಗ್ಗೆ ಅಂಥೇಳಿ ಒಂದು ವಿಷಯವನ್ನು ಹೇಳಿದಾಗ ನಾವು ಅವಾಗ ಎಲಾಬ್ರೇಟಾಗಿ ಬರ್ಕೊಳ್ತಾ ಹೋಗ್ತೀವಿ. ಹೇಗೆ, ನಾವು ಇಂತಹ ಒಂದು ಊರಿನಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಬುಕ್ ಸ್ಟೋರನ್ನು ಇಟ್ಟಿದ್ದೇವೆ, ನಾವು ಕೂಡ ವಿಧ ವಿಧವಾಗಿರ್ತಕ್ಕಂತಹ ಪಠ್ಯಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದೇವೆ. ಸೊ ನಮ್ಮ ಸ್ಟೋರ್ನಲ್ಲೂ ಕೂಡ ತುಂಬ ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಅತಿ ಹೆಚ್ಚಿನದಾಗಿರ್ತಕ್ಕಂತಹ ಮೌಲ್ಯಯುತವಾಗಿರ್ತಕ್ಕಂತಹ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಆದ್ದರಿಂದ ನಮಗೆ ಆ ಪುಸ್ತಕಗಳ ಶಾರ್ಟೇಜ್ ಇರೋದು, ನೀವು ನಮಗೆ ಅದನ್ನು ತಲುಪಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಕೇಳಬೇಕು. ಅದಾದಮೇಲೆ ಯಾವ ಪುಸ್ತಕಗಳು ಬೇಕಾಗಿದೆ, ಯಾವ ಪುಸ್ತಕಗಳು ನಿಮ್ಮ ಹತ್ರ ಇದೆ, ಆ ಪುಸ್ತಕಗಳ ಪಟ್ಟಿ ಮತ್ತು ಅವ್ರು ಯಾರು ಬರೆದಿರ್ತಕ್ಕಂಥವ್ರು, ಲೇಖಕರು ಯಾರು ಇರ್ತಾರೆ, ಆಮೇಲೆ ನೀವು ಯಾವ ಪುಸ್ತಕಗಳನ್ನು ಯಾವ ಬೆಲೆಯಲ್ಲಿ ಕೊಡ್ತೀರಾ, ಅಥವಾ ಅಕಸ್ಮಾತ್ ನಾವು ಕೊಂಡ್ಕೊಳ್ತೀವಿ ಅಂತ ಹೇಳಿದಾಗ ನಮಗೆ ಎಷ್ಟು ದರದಲ್ಲಿ ನೀವು ಅದನ್ನು ಕೊಡ್ತೀರಾ, ಮತ್ತು ನಾವಿಲ್ಲಿಂದ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಸಾರಿಗೆಗೆ ಏನಾದರೂ ನಾವು ಅಮೌಂಟನ್ನು ಕೊಡಬೇಕಾಗತ್ತಾ, ಅದಾದಮೇಲೆ ಹಣವನ್ನು ಯಾವ ರೀತಿ ನಿಮಗೆ ಸಂದಾಯವನ್ನು ಮಾಡಬೇಕು, ಇದೆಲ್ಲದರ ಮಾಹಿತಿಯನ್ನು ನೀವು ನನಗೆ ಕೊಡ್ತೀರಾ ಅಂಥೇಳಿ ನಾನು ನಿಮ್ಮ ಪತ್ರಕ್ಕೆ ವೆಯ್ಟ್ ಮಾಡ್ತಾ ಇರ್ತೇನೆ ಅಥವಾ ಕಾಯುವೆ ಅಂಥೇಳಿ ಒಂದು ಪತ್ರವನ್ನು ಬರೆದುಬಿಟ್ಟು ಕೊನೆಯದಾಗಿ ವಂದನೆಗಳೊಂದಿಗೆ ಅಂತ ಹಾಕಿ ಈ ಕಡೆ ತಮ್ಮ ವಿಶ್ವಾಸಿ ಅಂಥೇಳಿ ಸೈನನ್ನು ಹಾಕಿಬಿಟ್ರೆ ಅಲ್ಲಿಗೆ ಒಂದು ವಿಚಾರಣಾ ಪತ್ರ ಅಂತಕ್ಕಂಥದ್ದು ಮುಕ್ತಾಯ ಆಗ್ತದೆ. ಹಾಗೆ ಮುಂದುವರೆದು ನೋಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಈಗ ನಾವು ವಿಚಾರಣಾ ಪತ್ರವನ್ನು ನೋಡಿದ್ವಿ. ಅದಕ್ಕೆ ಈಗ ವಿಚಾರಣಾ ಪ್ರತ್ಯುತ್ತರ ಪತ್ರವನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಸೊ ವಿಚಾರಣಾ ಪ್ರತ್ಯುತ್ತರ ಪತ್ರ ಅಂತ ಹೇಳಿದ್ರೆ ಏನಿಲ್ಲ, ಇವಾಗ ನಾವು ಏನು ಮಾಹಿತಿಯನ್ನು ಕೇಳಿ ಬರೆದಿದ್ವೋ ಆ ಮಾಹಿತಿಗೆ ತಕ್ಕನಾಗೆ ಅವರು ಬರೀತಕ್ಕಂತಹ ಪತ್ರ, ರಿಟರ್ನ್ ನಮಗೆ ಬರೀತಕ್ಕಂತಹ ಪತ್ರವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ವಿಚಾರಣಾ ಪ್ರತ್ಯುತ್ತರ ಪತ್ರ ಅಂಥೇಳಿ ಕರಿಬೋದು. ಸೊ ಅಲ್ಲಿ ಅವನು ಏನು ಹೇಳ್ತಾರೆ, ಈಗ ಪುಸ್ತಕದ ಅಂಗಡಿಯಿಂದ ಮೂಲಕವಾಗಿ ನಮಗೆ ಫ್ರಮ್ ಅನ್ನೋದು ಬರುತ್ತೆ. ಸೊ ಫ್ರಮ್ ಅಂತ ಹೇಳಿದ್ರೆ ನಾವು ಯಾವ ಪುಸ್ತಕದ ಅಂಗಡಿಗೆ ಮಾತಾಡಿರ್ತೀವೋ ಅವರು ಕೊಡ್ತಕ್ಕಂಥ ಒಂದು ಲೆಟರ್ ಹೆಡ್. ಸೊ ಅದರಲ್ಲಿ ಅವರು ಪುಸ್ತಕದ ಅಂಗಡಿ ಹೆಸರು ಹಾಕ್ಕೊಂಡಿರ್ತಾರೆ, ಅಡ್ರೆಸ್ ಹಾಕ್ಕೊಂಡಿರ್ತಾರೆ, ಆಮೇಲೆ ಇವರಿಗೆ ಯಾರು ಕೇಳಿರ್ತಾರಲ್ಲೋ ಅವ್ರಿಗೆ ಅದನ್ನು ಹಾಕ್ಕೊಂಡಾದಮೇಲೆ ಸೇಮ್ ಮಾನ್ಯರೇ, ಆಮೇಲೆ ವಿಷಯ ಏನು, ನೀವು ಕೇಳಿರ್ತಕ್ಕಂತಹ ವಿಷಯ, ಪಠ್ಯಪುಸ್ತಕಗಳ ಬಗ್ಗೆ ಏನು ವಿಷಯ ಕೇಳಿರಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ ಅಂತ ಹೇಳಿಬಿಟ್ಟು ಬರೀತಾರೆ. ಅಂದರೆ ನಾವು ಯಾವತ್ತು ಆ ಒಂದು ಪತ್ರವನ್ನು ಬರೆದಿರ್ತೀವೋ ಅವತ್ತಿನ ದಿನಾಂಕದ ಮೂಲಕವಾಗಿ ಆ ಪತ್ರವನ್ನು ಶುರು ಮಾಡ್ತಾ ಹೋಗ್ತಾರೆ. ಸೊ ಇಂಥ ದಿನಾಂಕದಂದು ನೀವು ಪತ್ರವನ್ನು ಬರೆದಿರ್ತಕ್ಕಂತಹ ಸಂದರ್ಭದಲ್ಲಿ ನೀವು ಇಷ್ಟು ಪುಸ್ತಕಗಳು ಬೇಕೆಂದು ನಮಗೆ ಕೇಳಿದ್ದೀರಿ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ನಮ್ಮ ಹತ್ರ ಇಷ್ಟು ಪುಸ್ತಕಗಳನ್ನು ಕೊಂಡುಕೊಳ್ಳಬೇಕೆಂದು ಹೇಳಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಸೊ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳೆಲ್ಲವೂ ಕೂಡ ನಮ್ಮ ಒಂದು ಶಾಪ್ನಲ್ಲಿ ಸಿಗೋದರಿಂದ ನೀವು ನಮ್ಮ ಹತ್ರ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡಬಹುದು. ಆಮೇಲೆ ನೀವು ಕೇಳಿರ್ತಕ್ಕಂತಹ ಪಠ್ಯಪುಸ್ತಕಗಳ ಏನು ವಿವರ ಪಟ್ಟಿ, ಬೆಲೆ, ಗರಿಷ್ಠ ಬೆಲೆ ಇವೆಲ್ಲವನ್ನು ಈ ಪತ್ರದ ಮೂಲಕವಾಗಿ ನಾವು ತಲುಪಿಸ್ತಾ ಇದ್ದೇವೆ. ಹಾಗೆ ನೀವು ಯಾವ ಮೂಲಕವಾಗಿ ಹಣವನ್ನು ಸಂದಾಯ ಮಾಡ್ಬೋದು ಅಂತ ಹೇಳಿದ್ರೆ ನೇರವಾಗಿ ನೀವು ಡೈರೆಕ್ಟಾಗಿ ಅಕೌಂಟಿಗೆ ಹಣವನ್ನು ಹಾಕಬಹುದು, ಇಲ್ಲ ಅಂತ ಹೇಳಿದ್ರೆ ಡಿ ಮೂಲಕವಾದರೂ ನೀವು ಹಣವನ್ನು ಸಂದಾಯ ಮಾಡ್ಬೋದು. ನೀವು ಸಂದಾಯ ಮಾಡಿದ ತಕ್ಷಣ ನೀವು ಕೇಳಿರ್ತಕ್ಕಂತಹ ಅಷ್ಟು ಪುಸ್ತಕಗಳಿಗೆ ಮತ್ತು ನೀವು ಬೆಲೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಆ ಬೆಲೆಗೆ ಒಪ್ಪಿಕೊಂಡು ನೀವು ಕಳಿಸಿ ಅಂತ ಹೇಳಿದ್ರೆ ನಾವು ನಿಮಗೆ ಈ ಎಲ್ಲ ಸರಕುಗಳನ್ನು ಅಥವಾ ಪಠ್ಯಪುಸ್ತಕಗಳನ್ನು ನಿಮಗೆ ಕಳಿಸ್ಕೊಡುತ್ತೇವೆ. ಸೊ ನಾವು ನಿಮ್ಮ ಪ್ರತ್ಯುತ್ತರಕ್ಕೆ ಮತ್ತು
ಕಾಯ್ತಾ ಇರ್ತೇವೆ, ನಿಮ್ಮ ಆದೇಶದವನ್ನು ನಿರೀಕ್ಷಿಸ್ತಾ ಇರ್ತೀವಿ ಅಂತ ಹೇಳಿಬಿಟ್ಟು ಎಂಡ್ ಮಾಡಿಕೊಂಡು ಅದಾದಮೇಲೆ ಸೇಮ್ ವಂದನೆಗಳು, ಈ ಕಡೆ ಇಂತಿ ನಿಮ್ಮ ವಿಶ್ವಾಸಿ. ಇದಿಷ್ಟು ಬರೆದ್ರೆ ಏನಾಗುತ್ತೆ, ಏನು ಕೊನೆಗೆ ಪ್ರತ್ಯುತ್ತರ ಆಗತ್ತೆ. ಸೊ ಇಲ್ಲಿ ಸೈನ್ ಹಾಕಬೇಕು. ಆಮೇಲೆ ಈ ಕಡೆ ನಾವೇನು ಬರಿಬೇಕು ಅಂತ ಹೇಳಿದ್ರೆ ಅಡಕಗಳು. ಇಲ್ಲೇ ನಾವು ಮೇನ್ ಬೇಕಾಗಿರೋದು ಏನು, ಇಲ್ಲಿ ಬೆಲೆ ಪಟ್ಟಿ ಇದನ್ನು ಕೊಟ್ಟಿರ್ತೀವಿ. ಆಮೇಲೆ ಲೇಖನಗಳು, ಲೇಖನ ಸಾಮಗ್ರಿಗಳು ಏನೇನು ನಾವು ಕಳಿಸಿರ್ತೀವಿ ಅದ್ರ ಜೊತೆಗೆ, ಅಂದರೆ ಅದ್ರ ಬಿಲ್ ಇದೆಲ್ಲ. ಬಿಲ್ ಅಂದರೆ ಏನೇನು ಇರ್ತದಲ್ಲ ಫಾರ್ಮೆಟು ಅವೆಲ್ಲವನ್ನು ಹಾಕಿ ಕಳಿಸಿರ್ತಾರೆ. ಸೊ ಅಲ್ಲಿ ನಾವು ಅದನ್ನು ಹಾಕಿ ಕಳಿಸ್ಬೇಕು. ಇದನ್ನು ಅಡಕಗಳನ್ನು ಮೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿಗೆ ಪ್ರತ್ಯುತ್ತರ ಅಂತಕ್ಕಂಥ ಒಂದು ಪತ್ರ ಮುಗಿತಾ ಹೋಗ್ತದೆ. ಸೊ ಐ ಹೋಪ್ ವಿಚಾರಣಾ ಮತ್ತು ವಿಚಾರಣಾ ಪ್ರತ್ಯುತ್ತರ ಪತ್ರ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಥ್ಯಾಂಕ್ ಯು.